ರಾಜ್ಯದಲ್ಲಿ ಹೆಚ್ಚಾಯಿತು ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಟಾಟಾ ಕಂಪನಿ ಜೊತೆ ಸಚಿವ ಕೆಜೆ ಜಾರ್ಜ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ? ರಾಜ್ಯದಲ್ಲಿ ಹೆಚ್ಚಾಯಿತು ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಇದೀಗ ಟಾಟಾ ಕಂಪನಿ ಜೊತೆ ಸಚಿವ ಕೆಜೆ ಜಾರ್ಜ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಪವರ್ ಮಿನಿಸ್ಟರ್ ಜಾರ್ಜ್ ಮೇಲೆ ಈಶ್ವರಪ್ಪ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಪವರ್ ಸಪ್ಲೈ ಖಾಸಗೀಕರಣ ವಿರುದ್ಧ ಈಶ್ವರಪ್ಪ ನೀಗಿ ಅಂತಿದ್ದಾರೆ. ನಾನು ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಅರ್ಜಿಯನ್ನ ಬಿಸಾಡಿದ್ದೆ ಅಂತ ಹೇಳಿರುವಂತದ್ದು. ಏನ್ ಸರ್ಕಾರನೇ ಸೇಲ್ ಮಾಡೋದಕ್ಕೆ ಹೊರಟಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಾರ್ಜ್ ಹಾಗೂ ಸರ್ಕಾರದ ವಿರುದ್ಧ ಈಗ ಈಶ್ವರಪ್ಪ ಗುಟೂರು ಹಾಕಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಯಿತು ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಟಾಟಾ ಕಂಪನಿ ಜೊತೆ ಸಚಿವ ಕೆಜೆ ಜಾರ್ಜ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಇದೀಗ ಪವರ್ ಮಿನಿಸ್ಟರ್ ಜಾರ್ಜ್ ಮೇಲೆ ಈಶ್ವರಪ್ಪ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಪವರ್ ಸಪ್ಲೈ ಖಾಸಗೀಕರಣ ವಿರುದ್ಧ ಕೆಎಸ್ ಈಶ್ವರಪ್ಪ ನೀಗಿ ಅಂತಿದ್ದಾರೆ. ನಾನು ಕೂಡ ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಅರ್ಜಿಯನ್ನ ಬಿಸಾಡಿದ್ದೆ. ಸರ್ಕಾರನೇ ಸೇಲ್ ಮಾಡೋದಕ್ಕೆ ಹೊರಟಿದ್ದಾರಾ ಏನ್ ಕತೆ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜಾರ್ಜ್ ಹಾಗೂ ಸರ್ಕಾರದ ವಿರುದ್ಧ ಇದೀಗ ಕೆಎಸ್ ಈಶ್ವರಪ್ಪ ಗುಟೂರು ಹಾಕಿದ್ದಾರೆ. ರಾಜ್ಯದಲ್ಲಿ ಇದೀಗ ಹೆಚ್ಚಾಗ್ತಾ ಇರುವಂತಹ ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಟಾಟಾ ಕಂಪನಿ ಜೊತೆ ಸಚಿವ ಕೆಜೆ ಜಾರ್ಜ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಪವರ್ ಮಿನಿಸ್ಟರ್ ಜಾರ್ಜ್ ಮೇಲೆ ಈಶ್ವರಪ್ಪ ಈಗ ಚಾರ್ಜ್ ತೆಗೆದುಕೊಳ್ತಾ ಇದ್ದಾರೆ. ಪವರ್ ಸಪ್ಲೈ ಖಾಸಗೀಕರಣದ ವಿರುದ್ಧ ಈಗ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ ಮಿನಿಸ್ಟರ್ ಆಗಿದ್ದೆ, ಅವಾಗ್ಲೂ ಕೂಡ ಪ್ರೈವೇಟ್ ಅರ್ಜಿ ಬಂದಿತ್ತು, ಅವಾಗ ನಾನು ಆ ಅರ್ಜಿಯನ್ನೇ ಕೂಡ ಬಿಸಾಡಿದ್ದೆ. ಏನಿವರು ಸರ್ಕಾರನೇ ಸೇಲ್ ಮಾಡೋದಕ್ಕೆ ಹೊರಟಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಾರ್ಜ್ ಹಾಗೂ ಸರ್ಕಾರದ ವಿರುದ್ಧ ಈಗ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ಇದೀಗ ಹೆಚ್ಚಾಗ್ತಾ ಇರುವಂತದ್ದು ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಟಾಟಾ ಕಂಪನಿ ಜೊತೆ ಈಗ ಸಚಿವ ಕೆಜೆ ಜಾರ್ಜ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಪವರ್ ಮಿನಿಸ್ಟರ್ ಜಾರ್ಜ್ ಮೇಲೆ ಈಗ ಈಶ್ವರಪ್ಪ ಚಾರ್ಜ್ ತೆಗೆದುಕೊಳ್ತಾ ಇರುವಂತದ್ದು. ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರ ಒತ್ತೆ ಇಡಲು ಹೊರಟಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿ. ಒತ್ತೆ ಇಡಲು ಅಥವಾ ಮಾರಾಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸರ್ಕಾರವೇ ಖಾಸಗಿ ವ್ಯಕ್ತಿಗಳ ಕೈಗೆ ಸಿಕ್ಕರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈಶ್ವರಪ್ಪ. ಬಾಂಬೆಯ ಟಾಟಾ ಕಂಪನಿಗೂ ಜಾರ್ಜ್ಗೂ ಏನ್ ಲಿಂಕ್ ಇದೆ ಅಂತ ಕೇಳಿದ್ದಾರೆ. ಏನು ಹೊಂದಾಣಿಕೆ ಆಗಿದೆ ಅನ್ನೋದು ಬಹಿರಂಗ ಆಗಬೇಕು. ಖಾಸಗಿ ಕೈಗೆ ವಿದ್ಯುತ್ ಕೊಟ್ರೆ ಯಾರಿಗೂ ಉಳಿಗಾಲ ಇಲ್ಲ. ರಾಜ್ಯದ ರೈತರು ಕೈಗಾರಿಕೆಗಳು ಉಳಿಬೇಕೋ ಬೇಡವೋ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಸಹ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟು ಬಿಡಿ, ಖಾಸಗಿ ವ್ಯಕ್ತಿಗಳೇ ಎಲ್ಲವನ್ನ ನಡ್ಸ್ಕೊಂಡು ಹೋಗ್ತಾರೆ ಅಂತ ಕಿಡಿಕಾರಿದ್ದಾರೆ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ಈಗ ಕೋರ್ಟ್ಗೆ ಅರ್ಜಿಯನ್ನ ಕೂಡ ನಾನು ಹಾಕ್ತೀನಿ ಅಂತ ಈಶ್ವರಪ್ಪ ಹೇಳಿರುವಂತದ್ದು. ವಿದ್ಯುತ್ ಖಾಸಗೀಕರಣದಿಂದ ರಾಜ್ಯಕ್ಕೆ ಸಮಸ್ಯೆ ಆಗಲಿದೆ, ಸರ್ಕಾರವೇ ಮಾರಾಟಕ್ಕಿದೆ ಅಂತ ಅರ್ಜಿ ಕರೆದಂತಿದೆ ಇದು ಅಂತ ಹೇಳಿದ್ದಾರೆ. ಸಚಿವ ಜಾರ್ಜ್ ಅವರಿಗೆ ಹೇಳೋದ್ರಲ್ಲಿ ಏನು ಉಪಯೋಗ ಇಲ್ಲ, ಇಡೀ ರಾಜ್ಯದ ಜನರೇ ದಂಗೆಗೇಳ್ತಾರೆ ಅಂತ ಈಶ್ವರಪ್ಪ ಈಗ ಕಿಡಿಕಾರಿದ್ದಾರೆ. ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರ ಒತ್ತೆ ಇಡಲು ಹೊರಟಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿರುವಂತದ್ದು. ಒತ್ತೆ ಇಡಲು ಅಥವಾ ಮಾರಾಟ ಮಾಡ್ತಿದ್ದಾರೋ ಗೊತ್ತಿಲ್ಲ ಸರ್ಕಾರವನ್ನ. ಸರ್ಕಾರವೇ ಖಾಸಗಿ ವ್ಯಕ್ತಿಗಳ ಕೈಗೆ ಸಿಕ್ಕರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಬಾಂಬೆಯ ಟಾಟಾ ಕಂಪನಿಗೂ ಹಾಗೆ ಜಾರ್ಜ್ಗೆ ಇರುವಂತಹ ಲಿಂಕ್ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನು ಹೊಂದಾಣಿಕೆ ಆಗಿದೆ ಕಂಪನಿಯ ಜೊತೆ ಜಾರ್ಜ್ ಅವರಿಗೆ, ಅದನ್ನ ಕೂಡ ಬಹಿರಂಗ ಮಾಡಬೇಕು. ಒಂದು ವೇಳೆ ಖಾಸಗಿ ಕೈಗೆ ವಿದ್ಯುತ್ ಏನಾದ್ರೂ ಕೊಟ್ರೆ ಯಾರಿಗೂ ಕೂಡ ಇದರಿಂದ ಉಳಿಗಾಲ ಇಲ್ಲ. ರಾಜ್ಯದ ರೈತರು ಹಾಗೆ ಕೈಗಾರಿಕೆಗಳು ಉಳಿಬೇಕೋ ಬೇಡವೋ ಎಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ರಾಜ್ಯ ಏನು ಸರ್ಕಾರವನ್ನ ಸಹ ಖಾಸಗಿ ಕಂಪನಿಗಳಿಗೆ ಕೊಟ್ಟು ಬಿಡ್ಲಿ, ಸರ್ಕಾರವನ್ನು ಕೂಡ ಕೊಟ್ಟು ಬಿಡಿ, ಯಾಕೆ ನೀವು ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಖಾಸಗಿ ವ್ಯಕ್ತಿಗಳಿಗೆ ಎಲ್ಲವನ್ನ ಮಾರಾಟ ಮಾಡ್ಬಿಡಿ ಅಂತ ಕಿಡಿಕಾರಿರುವಂಥದ್ದು. ಖಾಸಗಿ ವ್ಯಕ್ತಿಗಳೇ ಎಲ್ಲವನ್ನ ನಡ್ಸ್ಕೊಂಡು ಹೋಗ್ತಾರೆ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ಕೋರ್ಟಿಗೆ ಅರ್ಜಿಯನ್ನ ಕೂಡ ನಾನು ಹಾಕ್ತೀನಿ ಅಂತ ಕೆಂಡ ಕಾರಿದ್ದಾರೆ.